ಅಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಓದ್ತಾ ಇರು. ಓಕೆ. ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕರ್ಕೊಂಡು ಹೋಗಕ್ ಕೂತಿದ್ಯಲ್ಲೇ. ಇನ್ಸ್ಪೆಕ್ಟ್ರು ಇವಳನ್ನ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟಂತೆ. ಅಷ್ಟೇ ತಾನೇ, ಬಿಡೆ. ಅದು ಒಂದ್ ಹುಡ್ಗಿನ, ತಪ್ಪಲ್ವಾನೆ? ಸುಚಿ, ಮದ್ವೆಗ್ ಮುಂಚೆ ಮಾಡಿದ್ರೇನೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ಅದೆಲ್ಲ ಮಾಮೂಲೆ. ಅದು ಒಂದ್ ಪೊಲೀಸ್ ಆಫೀಸರ್ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸುತ್ತಾ ಹೇಳು? ಅಯ್ಯೋ ಸುಚಿ, ಪೊಲೀಸ್ನವ್ರಿಗೆ ಇದೆಲ್ಲ ಸಹಜ ಕಣೆ. ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನಾನ್ ತಪ್ಪು ಮಾಡ್ದೆ ಅಂತ ಕ್ಷಮೆ ಕೇಳಕ್ ಹೋದಾಗ ಕ್ಷಮಿಸ್ತೆ ಗೊತ್ತಾನೆ. ಅದೆಲ್ಲ ಬಿಟ್ಟು ಫ್ರೀ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ, ಮಜಾ ತಗೊಳಕ್ ಬಿಟ್ಟು. ನನ್ ಲವರು ಇದಾನೆ, ತಪ್ಕೊಳಕ್ ಹೋದ್ರೆ 1 ಮೈಲಿ ದೂರ ಓಡ್ತಾನೆ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ. ಅಕ್ಕ ಅಕ್ಕ, ಯಾರು ಯಾರು? ನಾನು ಅಕ್ಕ, ಗೊತ್ತಾಗ್ಲಿಲ್ವಾ? ಅದೇ ಆಂಟಿ, ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು. ಅದೇ ನೀವ್ ಇವ್ಳನ್ನ ತುಂಟಿ ತುಂಟಿ ಅಂತ ಕರಿತಿದ್ರಂತಲ್ಲ. ಸುಚಿ, ನೀನೇನೆ? ಅಯ್ಯೋ, ಎಷ್ಟ್ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯೆ. ಪರವಾಗಿಲ್ಲ ಅಕ್ಕ, ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ. ಅದ್ ಸರಿ, ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ, ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ. ಓಹೋ, ಹಾಸ್ಟೆಲ್ ಇದ್ದಾಳೆ. ಹೌದಾ? ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು. ಈಗ ಮನೆ ನೋಡ್ಕೊಂಡಿದ್ಯಲ್ಲ, ಆಗಾಗ ಬರ್ತಾ ಇರು. ಆಗಾಗ್ಯಾಕಕ್ಕ, ಇಲ್ಲೇ ಬಂದ್ ಸೆಟ್ಲ್ ಹೋಗ್ಬಿಡ್ತೀನಿ. ಏನಂದ್ರೆ? ಬರ್ತಾ ಇರ್ತೀನಕ್ಕ. ನಿಜವಾಗ್ಲೂ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದನ್ ಚೆನ್ನಾಗಿ ಇಟ್ಕೊಳಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ಈಗ ಹೇಗೂ ಕಾಲೇಜ್ 1 ವಾರ ರಜಾ, ಇವಳನ್ನಿಲ್ಲೇ ಇಟ್ಕೊಂಡ್ಬಿಡಿ, ಮನೇಲಿದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಇವಳು ನನಗ್ ಹೆಲ್ಪ್ ಮಾಡ್ತಾಳ? ಓಕೆ, ಯಾಕಕ್ಕ ಹಿಂಗ್ ಮಾತಾಡ್ತೀರಾ? ನಿಮ್ಗೆ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು. ಆದ್ರೆ ಆದ್ರೆ ನಂಗೆ 6 ಗಂಟೆ ನಂತರ ಕಣ್ ಸ್ವಲ್ಪ ಮಂಜಾಗಿರುತ್ತೆ, ಸರಿಯಾಗಿ ಕಾಣಿಸಲ್ಲ. 6 ಗಂಟೆ ಮೇಲ್ ತಾನೆ, ಬೆಳಗ್ಗೆಯಿಂದ 6 ಗಂಟೆವರೆಗೂ ಕೆಲಸ ಮಾಡು. 6 ಗಂಟೆ ಮೇಲೆ ಅವ್ರ ಮೈದ್ನ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವೇನಕ್ಕ? ಥ್ಯಾಂಕ್ ಯು ಅಕ್ಕ. ನೀವಿನ್ನ ಇಲ್ಲೇ ಇರ್ತೀರಿ? ಇಲ್ಲ ಕಣೆ, ನಮಗ್ ಬೇರೆ ಕೆಲಸ ಇದೆ, ನಾವಿನ್ ಹೊರಡ್ತೀವಿ. ಅಯ್ಯೋ ಹೀರಮ್ಮ, ತಿಂಡಿ ಮಾಡ್ಕೊಡ್ತೀನಿ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ಹೇಗೂ ಇನ್ಮೇಲೆ ಇಲ್ಲೇ ಇರ್ತಾಳೆ, ನಾವ್ ಅವಾಗ ಅವಾಗ ಬಂದ್ ಹೋಗ್ತೀವಿ. ಬಾಯ್ ಕಣೆ ಸುಚಿ. ಬಾಯ್. ಅಕ್ಕ ಬನ್ನಿ, ಮನೆ ತೋರಿಸಿ. ಮೊದ್ಲು ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಮನೆ ತೋರಿಸಿ. ಒಂದ್ ಕಂಡೀಷನ್ ಮೇಲೆ, ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ, ಕಾಫಿನೂ ನಾನೇ ಮಾಡ್ಕೊಡ್ತೀನಿ. ಓಕೆ. ಅಕ್ಕೆ ಅಕ್ಕೆ, ಅಯ್ಯ ಅಯ್ಯೋ, ಏನಾಯ್ತು? ಯಾರಿವಳು? ಯಾರಿವಳು? ಅವಳು ನಮ್ ಸುಚಿತ್ರ ಕಣ. ಯಾವ ಸುಚಿತ್ರ? ಸೋಲಾಪುರದಲ್ಲಿ ನಮ್ ಪುರೋಹಿತರಿಲ್ವಾ, ಅವ್ರ ಮಗಳು ಸುಚಿ. ನನ್ ಮೈದನ ಕಣೆ, ಪೊಲೀಸ್ ಆಫೀಸರು ಅಯ್ಯ ಅಂತ. ನಮಸ್ಕಾರ. ಅದೇನ್ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ಬಾರ್ದ? ಇಲ್ಲ ಅಕ್ಕ, ನಂಗ್ ಪೊಲೀಸ್ ಆಫೀಸರ್ಸ್ ಕಂಡ್ರೆ ಭಯ. ಭಯನಾ? ಏನ್ ಪೊಲೀಸರು ನಿನ್ ತಿನ್ಬಿಡ್ತಾರ? ತಿರುಗಿ ಈ ಕಡೆ. ನಿಮ್ಗಿಷ್ಟ ಅಂದ್ರೆ ನಾನ್ ತಿರ್ಗದೆ ಇರ್ತೀನ. ನೀನಾ? ಅಯ್ಯೋ, ಈ ಮನೆಗೆ ಯಾಕೆ ಬಂದೆ ನೀನು? ನಿಮ್ಗೆ ಇವಳು ಮೊದ್ಲೇ ಗೊತ್ತಾ? ಅಯ್ಯೋ ಅದಕ್ಕೆ ಇವಳ ಚರಿತ್ರೆ ನನ್ಗೆ ಗೊತ್ತು. ಅವಳು ದೊಡ್ಡ ತಬ್ಲಾ ಅದಕ್ಕೆ. ತಬಲಾನ? ಅಕ್ಕ, ನನ್ನ ಹಾಗೆ ಇರೋ ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ಇವ್ರು ನೋಡಿರ್ತಾರೆ, ನಾನೇ ಅವಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇರ್ಬೋದು ಕಣೋ. ನಿಮಗೆ ತಲೆ ಚಿಟ್ ಹಿಡಿತಿದೆಯೇ? ಚೆಂಡು ಬಾಂಬ್ ಉಪಯೋಗಿಸಿ. ಅದಕ್ಕೆ ದಯವಿಟ್ಟು ನನ್ ಮಾತು ಕೇಳಿ. ಅದಕ್ಕೆ ಇವಳು ನಿಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇವಳು ದಿನ ರಾತ್ರಿ ಫೋನ್ ಮಾಡ್ತಾ ಇರ್ತಾಳೆ, ಪ್ರತಿ ದಿನ ಫೋನ್ ಮಾಡ್ತಾನೆ ಇರ್ತಾಳೆ. ಸುಮ್ನೆ ಇರೋ ಅಯ್ಯ, ಅವಳಿಗೆ 6 ಗಂಟೆ ಮೇಲೆ ಕಣ್ಣೇ ಕಾಣೋದಿಲ್ಲ ಪಾಪ. ಈ ಕೈಲೇ ಬೇರೆ ಇದೆಯಾ ಅವಳಿಗೆ? ನೋಡ್ಕೋತೀನಿ ನಿನ್ನ. ನೀನೇ ನೋಡ್ಕೋತೀಯ? ಹೋಗೋ ಹೋಗೋ. ಮುಂಡದೆ ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಅದು ನಿಲ್ ಕೊಡು, ಅಲ್ಲೇ ನಿನಗ್ತಾ ಇದೆ. ಕೂತ್ಕೋ. ಬೆಳಗ್ಗೆ ಯಾವ್ದನ್ನ ಹೇಗಿದೆ? ಏನ್ ನಿನ್ಗೋಳು? ಸರ್, ನಂದು ಕಳೆದೋಗಿದೆ. ತುಂಬಾ ದಿವಸದಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಅದೇನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ. ನನ್ ಬಾವಿ. ಬಾವಿ? ಹೌದು ಸರ್. ಏನ ಬಾವಿ ಕಳೆದೋಗುತ್ತಾ? ಹೌದು
ಬಾವಿ ಕಳೆದೋಗಿದೆ, ಹುಡುಕೊಡಿ ಸರ್. ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಕ್ ಏನು ಕೆಲಸ ಇಲ್ಲದೆ ಕೆರ್ಕೊಂಡ್ಬಿಟ್ಟಿದೀವಿ ಅನ್ಕೊಂಡಿದ್ಯಾ? ಬಾವಿ ಕಳ್ದೋಗೋದಕ್ಕೇನೆ ಅಪ್ರೂಫ್. ಇರಿ ಸರ್, ಇಲ್ಲಿ ನೋಡಿ ಸರ್, ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ, ಅದರ ಡಾಕ್ಯುಮೆಂಟ್. ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್. ಈ ಕಿತ್ತೋದ್ ಬಾವಿ ಇವಾಗ ಯಾಕಯ್ಯ? ನಮ್ಮ ಅಮ್ಮನ್ ಕೊನೆ ಆಸೆ ಸರ್. ಏನ್ ಬಾವಿ ಬಿದ್ದು ಸಾಯ್ಬೇಕು ಅಂತನ? ಇಲ್ಲ ಸರ್, ಆ ಬಾವಿಲ್ ಬರೋ ನೀರ್ ಕುಡಿಬೇಕು ಅಂತ ಆಸೆ. ನಿಮ್ಮ ಅವ್ವನ್ ಕೊನೆ ಆಸೆಗೋಸ್ಕರ ನಮ್ ತಲೆಗಳು ಯಾಕೆ ತಿಂತೀರಾ? ಸರ್, ನಿಮ್ ಕೈಲಿ ಆಗತ್ತಾ? ಇಲ್ಲ ನಾನು ಕಮಿಷನರ್ ಹತ್ರ ಹೋಗ್ಲಾ? ಯಾವ್ದು ಕಿತ್ತೋದ್ ಮನೆ ಸಾಸ? ಹೋಗ ಹೋಗ ಹುಡ್ತಾನೆ ಹೋಗ. ಯಾವಾಗ? ನಾಳೆ ಬಾರ ಹೋಗಿ. ಎಷ್ಟು ಗಂಟೆಗೆ? ರಾತ್ರಿ 11:30. ಬೆಳಿಗ್ಗೆ 9 ಗಂಟೆ ಬಾ ಹೋಗ. ಸರಿ ಸರ್. ಹೋಗ. ಸರ್ ಏನಯ್ಯ? ಮರಿಬೇಡಿ, ನನ್ನ ಹೆಸರು ಭಾವಿ ಪರಂದಾಮಯ್ಯ. ಆಯ್ತಣ್ಣ, ಬರ್ಲಾ? ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗ್ ಇರುತ್ತೆ ಅಂತ. ಇಂತ ಕಿತ್ತೋದ್ ನನ್ ಮಕ್ಳು ಒಬ್ಬ ಬಂದ್ರೆ ಸಾಕಲ್ಲ, ಎಣ್ಣೆ ಹೊಡೆದಂಗಿಲ್ದೆ ಇನ್ನೇನು. ಅಕ್ಕ, ಸಕ್ಕರೆ ಸರಿಯಾಗಿದ್ಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಬಿಟ್ರೆ ನೀವ್ ಹಾಕೊಳಕ್ಕಾಗತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚ್ಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ, ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನನ್ಗೊಂದ್ ಚಿಕ್ಕ ಡೌಟ್ ಇತ್ತು, ಅದನ್ನ ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಕೊಡೆ. ಇಲ್ಲಿ ನೋಡಿ. ನಿನ್ನೆ ಬರಕ್ ಹೇಳಿದ್ದು? ಯಾಕೆ ಹೀಗ್ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ಕಾಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗೆ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬಂದಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಡೆ. ಸರಿ, ಈ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗ್ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡ್ಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣದೆ ಇರೋ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ. ನಾನಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ಮತ್ತೆ ಕೇಳಿ. ನೋಡಿ ನೋಡಿ, ಪೂಜಾರಿ ಮಗ್ಳಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು. ಹಲೋ ಸರ್, ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ರೇಪಿಸ್ಟ್ ರಮಾಕಾಂತ್ ದೇಸಾಯಿ ಹುಬ್ಳಿ ಔಟ್ಸ್ಕರ್ಟ್ಸ್ ನಲ್ಲಿರೋ MS ಪಾಟೀಲ್ ಗೋಡನ್ ನಲ್ಲಿ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್? ನಾವ್ ಈಗಲೇ ಹೋದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಓಕೆ, ನಾನು ಈಗ ಬರ್ತೀನಿ.
ಅಣ್ಣ ಏನು ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ, ನಮ್ಮನೆ ಹುಡ್ಕೊಂಡ್ ಬರ್ತಿದ್ದಾರೆ. ಪರವಾಗಿಲ್ವೇ, ಸಾಯೋದಿಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡಿದ್ಯಾ? ಈ ಮಾಲ್ ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬಿಡು. ಈಗ್ಲೇ ಬೇಡ್ರಿ ದಾನಪ್ಪರ, ಔಟ್ಸ್ಕರ್ಟ್ಸ್ ನಾಗೆಲ್ಲ ಸೆಕ್ಯೂರಿಟಿ ತುಂಬಾ ಟೈಟ್ ಆಗದ, ಏನ್ ಹಾವಳಿ ಬೇರೆ ಜಾಸ್ತಿ ಆಗದ. ಒಳ್ಳೆ ಸಮಯ ನೋಡಿ ನಾನೇ ತಲುಪಿಸ್ತೀನಿ. ಸ್ವಲ್ಪ ಹುಷಾರಾಗಿರ. ಏನೋ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ? ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ನಿಂಗೆ ಗೊತ್ತಿಲ್ಲ? ಈ ತರ ಹುಡುಗಾಟ ಇನ್ಮೇಲೆ ಅಂತ ಆಡ್ಬೇಡ. ಪ್ರೀತಿ ತಾನೇ ಇದೆಲ್ಲ ಮಾಡೋದು ನಾನು. ಇವತ್ತು ಹೇಳ್ತಾ ಇದೀನಿ ಕೇಳು, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ತಾಯಿ ಮೇಲೆ ಆಣೆ ಮಾಡಿ ಹೇಳು, ನೀನ್ ಯಾವತ್ತೂ ನನ್ ತಬ್ಲಕ್ ಬಿದ್ದಿಲ್ಲ ಅಂತ. ಇದೇ ಖುಷಿಯಲ್ಲಿ ಏನು ಇಲ್ವಾ? ಏನು ಕೊಡು. ಯಾರು ನೋಡ್ತಾ ಇಲ್ಲ, ಕೊಡು, ಇಟ್ಕೊಳ್ಳು. ಏನ್ ಮಾಡ್ತಾ ಇದ್ದೀರಾ? ನಮ್ಮ ಮಕ್ಕಳೆಲ್ಲ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ನೀವೇ ಕಾಪಾಡ್ಬೇಕಯ್ಯ. ನೋಡಿ, ಯಾರು ಗಾಬರಿ ಪಡ್ಕೋಬೇಡಿ, ಮಕ್ಕಳಿಗೆ ಏನೂ ಆಗಿರಲ್ಲ. ನಾನು ಹೋಗೆಲ್ಲ ವಿಚಾರಿಸ್ತೀನಿ. ಆ ಮಗು ಬಾಯಲ್ಲಿ ನೊರೆ ಬರ್ತಿದೆ ನೋಡಿ, ಒತ್ತಿ ಬೇಗ. ಡ್ರಿಪ್ಸ್ ಖಾಲಿ ಆಗಿದೆ ನೋಡಿ, ಅಲ್ಲಿ ಬೇಗ ಕೊಡಿ ಸಿಸ್ಟರ್. ಎಷ್ಟೊತ್ತು ಮಾಡ್ತಾ ಇದ್ದೀರಾ ನೀವು? ಇಂಜೆಕ್ಷನ್ ರೆಡಿ ಮಾಡ್ಕೊಡಿ. ಡಾಕ್ಟ್ರೆ, ಮಕ್ಕಳ ಕಂಡೀಷನ್ ಆಗಿದೆ? ಈಗ ಏನು ಹೇಳಕ್ಕಾಗಲ್ಲ ಸರ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಸ್ಕೂಲಲ್ಲಿ ಮಕ್ಕಳು ಊಟ ಮಾಡಿರೋದ್ರಿಂದ ಫುಡ್ ಪಾಯ್ಸನ್ ಆಗಿದೆ. ಸರೋವರ್, ಈ ಸ್ಕೂಲ್ ಸ್ಟೋರ್ ಇನ್ಚಾರ್ಜರ್ ಯಾರು ಅಂತ ಪತ್ತೆ ಮಾಡಿ. ಬನ್ನಿ ಸರ್, ಇದೆ ಸರ್ ಸ್ಟೋರ್ ರೂಮ್. ಹತ್ತು ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಕಲ್ಬೆರ್ಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕ್ಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನ್ ಸರ್ ಕಳ್ಸೋದು, ಆದ್ರೆ ಅದಿಲ್ಲಿ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡೆಗೆ ಹೋಗಿ ನಮ್ ಶಾಲೆಗೆ ಬರುತ್ತೆ. ನಮ್ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದೀನಿ ಸರ್, ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್?
ಕಮ್ಯಾ ಪಾಸ್ ಪಾಸ್ ಕಮ್ಯಾ ನೋಡಿ ಮೊದ್ಲು ಇದನ್ನೇ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರನೂ ಇಲ್ದೆ ಇಂಥ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಳು ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿಯೋ ಹಾಲಿನ ಪೌಡರ್ಗೆ ಮೈದಾ ಸಿಟ್ಟ ಕಲ್ಬರಿಕೆ ಮಾಡ್ತಾ ಇದ್ದಾನೆ. CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರೋ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ 1 ಮಿನಿಟ್ ಸರ್. ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನಾ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗ್ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯ್ಸೋ ಯಾವ್ದೇ ವಿಷಯ ಆದ್ರೂ ಅವ್ರಗಳನ್ನ ಕಂಡಿಡ್ದು ಅವ್ರಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರ್ಗು ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಲಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಲಬೆರಕೆ. ಇಲ್ಲ, ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ ಮಗುಗ್ ಹಾಲು ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರಾ? 1 ದಿನ, 2 ದಿನ, 10 ದಿನ? ಆಮೇಲಿಂದ ಏನ್ ಮಾಡಕ್ಕಾಗುತ್ತೆ? ಬರೀ ನೋಟ ತಿನ್ನಕ್ಕಾಗುತ್ತೆ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇದ್ರಿಂದ ಯಾರದೇ ಕೈವಾಡ ಇದ್ರು ಅವನ್ಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರ್ಲಿ, ಐ ಡೋಂಟ್ ಕೇರ್. ಸರ್ ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನೀವು ಇದು ಗುರುಪಾದಪ್ಪ ಅವರು ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್. ಈ ಗೋಡನ್ ನಿಮ್ದು ಅಂತ ಗೊತ್ತಿದ್ಮೇಲೂ ಸೀಜ್ ಮಾಡಿ ಸೀಲ್ ಹಾಕನಂದ್ರ ಆ ಅಯ್ಯನ್ಗೆ ಎಷ್ಟು ಪೊಗರಿರ್ಬೇಡ. ಈಗ MLA ಸತೀಶ್ ಮೆಹರ್ವಾಡಿ ಎಲ್ಲದನವ. ಬಿಡ್ರಿ ಸರ, ನಾನ್ ಸರ್ವಿಸ್ ಅಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡಿರೋದು ನಾನ್ ಸರ್ವಿಸ್ ಆಗಿದೆ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕಿದ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಕಂಡು ಕಡೆ ಪವರ್ ತೋರ್ಸಕ್ ಹೋಗ್ಬಿಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ? ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ ಅಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ, ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲೇ, ಹೇಳ್ತಾರೆ ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲು MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು? ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ದಾರೆ. ನೀನ್ ಸುಮ್ನೆ ಬೆಳಗಿಲ್ಲ ಮಗನ, ಬೆಳಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ?
ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದೀನಲ್ಲ. ನೀನೆ ನಿಮ್ಮಪ್ಪ ಬಂದ್ ಹೊಡ್ದ್ನ, ನೀನ್ ತಾನೇ ಹೊಡೆದಿದ್ದು. ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದ್ದಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೋತಾರೋ ಇಲ್ವೋ? ಲೇ ಅನ್ನ ತಿನ್ನೋ ಬಾಯಲ್ಲಿ ಹಬ್ಬ ನೋಡಿಬೇಡ್ರೋ. ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ ಅಣ್ಣ. ಹೇಳ್ಬಾರ್ದು ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಇದ್ದೀನಿ ಹಿಂಗಂದ್ರಿ. ಇನ್ನೊಂದ್ ಹೇಳ್ದಪ್ಪ ಅನ್ನಿ. 5 ವರ್ಷ ಅಂದಲ್ಲಿ ನಂದೊಂದ್ ಮದ್ವೆ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಪದವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ ಓದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚುದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA, ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನ್. ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗ್ರೂಪ್ ಅದನ್ನ ನಾನ್ ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೇಡು ಅಂತ ನಿನ್ಗೊಂದೇ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲೆ ಕಟ್ಟಕ್ಕಾಗೋದು. ನಾವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗ್ ಹೆದರ್ಕೊಂಡು ಇಲ್ಲಿಗೆ ಬರ್ಲಿಲ್ಲ. ನಿನಗ್ ಪಾಲ್ ಎಷ್ಟ್ ಕೇಳು, ಕೊಡ್ತೀನಿ. ನಾನ್ ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ಅಡಡಡಡಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದ್ರಲ್ಲಿ ದಿಮಾಗ್ ಬೇರೆ. ಪವರ್ ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಮ್, ಜೂಜು, ಮಟ್ಟ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡಿಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್ ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗೆಲ್ಲ ವೆಪನ್ ಇಟ್ಕೊಂಡು ಆಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಆಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮ್ಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ. ಅದು ನಮ್ ಕಡೆ ಅದ. ನೀನ್ ಅದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ, ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿದ್ದು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ, ಬರೀ ಫೋಟೋದಾಗ. ಈ ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸ್ ಹಾಕೋಕ್ ಬಂದ್ರೆ ನಿನ್ ಕೈನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನಿನ್ ತಲೆನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್, ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಈ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ.
ಯಾರು? ನನ್ನ ವಿಷಯ ಬಿಡಿ. ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಅವ್ರ ಮನೆ ಇದೇನಾ? ಹೌದು. ಅವ್ರನ್ನ ಸ್ವಲ್ಪ ಕರಿತೀರಾ? ಅವ್ರ ಡ್ಯೂಟಿಗೆ ಹೋಗಿದಾರಲ್ಲ. ಡ್ಯೂಟಿಗ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಹಗಲೊತ್ತಲ್ಲಿ ಎಲ್ಲಿ ಹಾಳಾಗೋದ? ಇರ್ಲಿ, ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ. ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ಭಾವಿ ಪರಂದಾಮಯ್ಯ ಅಂತ. ಅವ್ರಿಗೆ ಅರ್ಥ ಆಗತ್ತೆ. ಸರಿ. ಎಲ್ಲಿ ಅವನು ಹಾಳಾಗೋದ? ಎಲ್ಲಿ ಹುಡ್ಕೋದು? ಸರ್ ಇವನ್ನೆಲ್ಲ ಕೋರ್ಟ್ ಕಳಿಸ್ತೀನಿ ಸರ್. ಇಲ್ಲಿ ಸರ್, ಇವತ್ತೇ ಕಳಿಸ್ತೀನಿ. ಹೌದು ಸರ್, ಇಲ್ಲಿ ಸರ್. ಒಂದ್ ನಿಮಿಷ. ಹಲೋ, ಅಯ್ಯ ಸ್ಪೀಕಿಂಗ್. ಸರ್, ನಾನು ಡಾಕ್ಟರ್ ಜಗದೀಶ್ ಅಂತ, ಪಾಲ್ಕೆ ಎಕ್ಸ್ಟೆನ್ಷನ್ ರಾಘವೇಂದ್ರ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ಎ ಗರ್ಲ್ ಹ್ಯಾಸ್ ಬಿನ್ ರೇಪ್ಡ್ ಅಂಡ್ ಹರ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ವಿಲ್ ಯು ಪ್ಲೀಸ್ ಕಮ್? ಸರಿ, ನಾನು ಈಗ ಬರ್ತೀನಿ. I am Dr. Jagdish. Please come. ಮೃಗದ ಕೈ ಸಿಕ್ಕಿರ್ಬೇಕು. ಮನುಷ್ಯ ಅನ್ಸ್ಕೊಂಡಿರೋನು ಯಾವನು ಈ ರೀತಿ ನಡ್ಕೊಳ್ಳಲ್ಲ. ನೀನ್ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತೇಮ್ಮ? ಹೇಳ್ತೀನಿ ಸರ್. ನಾನು ಕಾಲೇಜಿಂದ ಬರುವಾಗ ಬಾಳಪ್ಪ ಗುರುಪಾದ ನನ್ನನ್ನು ಬಲವಂತವಾಗಿ ಹಿಡ್ಕೊಂಡು ಹೋಗಿ ನನ್ನ ಪ್ರಾಣನ್ನೇ ಹಾಳು ಮಾಡ್ಬಿಟ್ಟ ಸರ್. ಬಾಳನ್ನೇ ಹಾಳು ಶಿಕ್ಷೆ ಆಗ್ಬೇಕು. ಅಯ್ಯ, ಪರವಾಗಿಲ್ವೇ? ನನ್ನ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ಬಾಹಿನೂ ಬಂದಿಲ್ಲ. ಆಯ್ಸ್ ಮುಗಿದ್ರೆ ಹುಡುಕೊಂಡು ಯಮ ಬರ್ತಾನೆ. ತಪ್ಪು ಮಾಡಿದ್ರೆ ಅವ್ರನ್ನ ಹುಡ್ಕೊಂಡು ಈ ಅಯ್ಯ ಬರ್ತಾನೆ. ಅದ್ ತಪ್ಪು ಮಾಡ್ದವ್ರಿಗೆ ತಾನೆ. ನಾನು ಯಾವ ತಪ್ಪು ಮಾಡಿಲ್ವಲ್ಲ. ನೀನ್ ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ಟು ಸತ್ತಿದ್ದಾಳೆ. ನಡಿ ಸ್ಟೇಷನ್ಗೆ. ನನ್ ಸ್ಟೇಷನ್ ಕರ್ಕೊಂಡು ಹೋದಿರ್ಲಿ, ಮೊದಲು ನಿನ್ ಮನೆಯಿಂದ ಆಚೆ ಹೋಗ್ತೀಯ ನೋಡು. ನೀನಾಗೆ ಬರ್ತೀಯಾ ಇಲ್ಲ?